ಅತ್ತಿ ಸೊಸಿ ಇಬ್ಬರಿದ್ರು. ಒಂದ್ ಊರಾಗ, ಎಲ್ಲ ಊರಾಗ ಇರ್ತಾರ ಅತ್ತಿ ಸೊಸಿದವ್ರು. ಅತ್ತಿ ಸೊಸಿಗೆ ದಿನಾ ಬೈತಿದ್ಲ. ಅತ್ತಿಗಳು ಬಹಳ ಜಾಣ ಇರ್ತಾರ. ಕುಂತ್ರು ಒಂದನ್ನೋದು, ನಿಂತರು ಒಂದನ್ನೋದು, ಊಟ ಮಾಡಿದ್ರು ಅನ್ನೋದು. ದಿನ ಸಾಕಾಗಿತ್ತು ಕೇಳಿ. ಒಬ್ಬಗಿನ ಮಗಳಿದ್ರು ಅತ್ತಿಗೆ. ಪ್ರೀತಿಲಿಂದ ಅಲ್ಲೇ ಸನಿಯಾದ ಒಂದು ಊರಿನೊಳಗೆ ಕೊಟ್ಟಿದ್ಲು. ದಿನ ಫೋನ್ ಹಚ್ಚಿ ಕೇಳ್ತಿದ್ಲು, ಹೆಂಗದೇವ, ನೀ ಆರಾಮದೇನೋ, ದೇಶದೇನ ಅಂತ ಭಾಳ ಕೇಳ್ತಿದ್ಲು. ಸೊಸಿಗೆ ನೀ ಒಂದಿನಾರ ಹೆಂಗದೇವ, ನಮ್ಮ ಮನ್ಯಾಗ ಆರಾಮದೇನು ಅಂತ ಒಂದು ದಿನನ ಕೇಳ್ತಿದ್ದಿಲ್ಲ ಅತ್ತಿ. ಒಂದು ದಿನ ಪ್ರೀತಿಲಿಂದ ಮಗಳು ಬಂದು ಉಣಿಸಿ ತಿನಿಸಿ, ಹೊಸದಾಗಿ ಮದುವೆ ಆಗಿತ್ತು. ಮಗಳು ಎಲ್ಲರಿಗೂ ಊಟಕ್ಕೆ ಕೊಟ್ಲು. ಊಟಕ್ಕೆ ಕೊಟ್ಟಾಗ ಒಂದು ಚರಿಗೆ ನೀರಿಟ್ಲು. ನೀರಿಟ್ಟು ಇನ್ನೇನು ಎಲ್ಲರಿಗೂ ಊಟ ನಿಡ್ಕೋತ ಬರ್ಬೇಕನ್ನೋದ್ರಾಗೆ ಮಗಳಿಗೆ ಮೊದಲೇ ಬ್ಯಾಸರಾಗಿ ಚರಿಗಿಲಿಂದ ಕಾಲಿಗೆ ಒದ್ದು ಬಿಟ್ಲು, ತುಂಬಿ ಚರಿಗಿಗೆ. ಆ ಚರಿಗೆ ನೀರೆಲ್ಲ ಚೆಲ್ಲಿ ಹೋದು. ಅವಾಗ ಅತ್ತೇನು ಅನ್ಬೇಕು, ನಮ್ಮ ಮನೆನವಕ್ಕೆ ಬುದ್ಧಿ ಇಲ್ಲ, ಬರೇ ಕಾಲಾಗ ಇಡ್ತಾವ. ಮಗಳು ಮಾಡಿದ ತಪ್ಪನ್ನ ಮಗಳಿಗೆ ಬೇಯಲಿಲ್ಲ. ಅವ್ರ ಮನೆನವಕ್ಕೆ ಬುದ್ಧಿ ಇಲ್ಲತ್ತ. ಅದು ಬೈದಿಕೇಶನ್ ಅಲ್ಲಿಗೆ ಗಪ್ಪ ಆತು. ಊಟ ಗೀಟ ಮಾಡಿಸಿದ್ದು, ಉಣಿಸಿದ್ದು. ಮತ್ತೆ ಮರುದಿನ ಮತ್ತೆ ಸಸಿ ಮುಂಜಾನೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಎಲ್ಲರಿಗೆ ತಾಟ ಹಚ್ಚಿದ್ದು. ಎಲ್ಲರಿಗೆ ತಾಟ ಹಚ್ಚಿ ಮತ್ತೆ ಎಲ್ಲರಿಗೆ ನೀರು ತುಂಬಿಟ್ಲು. ಆ ಸಸಿ ಸೆರಗ ಒಂದು ಸ್ವಲ್ಪ ಹಿಂಗೆ ನೆಲಕ್ಕೆ ಜಾರಿ ಒಂದು ಸ್ವಲ್ಪ ಗ್ಲಾಸಿಗೆ ತಟ್ಟಿದ ಉಳ್ಳಿ ಆ ಗ್ಲಾಸ್ ನೀರು ಉಳ್ಳಿ ಚೆಲ್ಲಿದ್ವು. ಅವಾಗ ಅತ್ತೇನು ಅನ್ಬೇಕು, ನತ್ತಿ ಮ್ಯಾಲ ಕಂಡು ಬಂದವ. ನತ್ತಿ ಮ್ಯಾಲ ಕಂಡು ಬಂದವ. ಸೊಕ್ಕ ಎದಿಗೇರೈತಿ. ಅಂದ್ರ ಅತ್ತಿ ಗುಣ ಏನು, ಸೊಸಿಗೆ ನೋಡುವ ಭಾವನೆ ಬೇರೆ, ಮಗಳಿಗೆ ನೋಡುವ ಭಾವನೆ ಬೇರೆ. ಮತ್ತೆ ಅವ್ರ ಮ್ಯಾಲ ಒಂದು ಇವ್ರ ಮ್ಯಾಲ ಒಂದು ಅಂದ್ರೆ ಜಗಳ ಆಗಲಾರ್ದು ಇನ್ನೇನು ಇರ್ತದ. ಎಲ್ಲಾರ ಮನೆ ಒಳಗ ಅದಕ್ಕೇನದ, ಅತ್ತಿ ಸೊಸಿನ ಯಾವ ರೂಪದಲ್ಲಿ ಕಾಣಬೇಕಂದ್ರ ಮಗಳ ರೂಪದಲ್ಲಿ ಕಾಣಬೇಕು. ಸೊಸಿ ಮಗಳನ್ನ ನೋಡೋದು, ಸೊಸಿನ ಬೇರೆ ದೃಷ್ಟಿಯಲ್ಲಿ ನೋಡಿದ್ರ ಮತ್ತೆ ಜಗಳ ಆಗಲಾರ್ದು ಇನ್ನೇ ಇರ್ತಾವ. ಅದಕ್ಕಾಗಿ ಕಡಕೋಳ ಮಡಿವಾಳಪ್ಪರು ಅತ್ತಿ ಸೊಸಿ ಬಗ್ಗೆ ಒಂದು ಚಂದ ಹಾಡಾಡ್ಯಾರ. ಊರ